ಜನಗಳಲ್ಲಿ ವಿನಂತಿ ಇವಾಗ ಹೆಂಗೆ ನಡೀತೈತೋ ವರ್ಷನೂ ಈ ಥರನೇ ನಡ್ಕೊಂಡು ಹೋಗಬೇಕು. ಜನಗಳು ಇವಾಗ ಹೆಂಗೆ ಸೇರ್ತಾರೆ ಹಂಗೆ ಸೇರಿ ಒಳ್ಳೆಯ ಬುದ್ಧಿ ಒಳ್ಳೆಯ ಜ್ಞಾನ ದೇವರು ಎಲ್ರಿಗೂ ಕೊಟ್ಟು ಎಲ್ಲರೂ ಅಪ್ಪನ ಸೇವೆ ಮಾಡಿ ಒಳ್ಳೇದು ಅನಿಸ್ಕೊಂಡು ಪರಿಪಾಲನೆ ಮಾಡಿಸ್ಕೊಂಡು ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. 3 ವರ್ಷ ಆಯಿತು. 10 ವರ್ಷ ಕಟ್ಟಿದ್ದೀನಿ ದೇವಸ್ಥಾನ. 10 ವರ್ಷ ಇದು ಕಟ್ಟಿರೋದು. ಶ್ರಮೆ ಬಿದ್ದು ಅವನು ನಮ್ಮ ಹಿಂದೆ ಇದ್ದ, ಅವನವನ್ನೇ ಕಟ್ಟಿಸ್ಕೊಂಡಿರೋದು. ನಾವು ಸುಮ್ಮನೆ ನೆಪಕ್ಕಿದ್ದೀವಿ ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ಎಷ್ಟು ಸಾವಿರ ಜನಕ್ಕೆ ಅನ್ನಪ್ರಸಾದ ಮಾಡಿದ್ರು? ಒಂದು 5-6 ಸಾವಿರ ಜನಕ್ಕೆ ಆಗಿದ್ದು. 5-6 ಸಾವಿರ. ದೇವಸ್ಥಾನ ಕಟ್ಬೇಕಂತ ಯಾಕೆ ಅನ್ನಿಸ್ತು ನಿಮ್ಗೆ? ನಿಮ್ಮ ಜಾಗ ಸ್ವಂತದಿತ್ತಲ್ಲ, ದೇವಸ್ಥಾನಕ್ಕೆ ಯಾಕೆ ಬಿಟ್ಕೊಡ್ಬೇಕು ಅನ್ನಿಸ್ತು? ಬಿಟ್ಕೊಡೋದು ನಮ್ಮ ತಂದೆಯವರು ಇದ್ರಾಗೆ ಇದ್ದಿದ್ದು. ನಮ್ಮ ತಂದೆಯವರು ಕಾಲದಿಂದ ಇದು ಬಂದಿತ್ತು. ಅದಕ್ಕೆ ನಮಗೂ ಭಗವಂತ ಜ್ಞಾನ ಕೊಟ್ಟಿದ್ದಾನೆ, ಮಾಡಿದ್ದೀವಿ. ಪ್ರಪಂಚಕ್ಕೆ ಒಳ್ಳೇದು ಮಾಡಲಿ, ಜನಗಳಿಗೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೊಟ್ಟು ಎಲ್ಲರೂ ಇವಾಗ ನಾವು ಹೆಂಗೆ ಹೊಂದಾವಣಿಕೆ ಇದ್ದೀವಿ ಆ ಥರ ಇದ್ದು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಏನೇನು ದೇವರುಗಳಿದ್ದಾನೆ ಇಲ್ಲಿ? ಇಲ್ಲ, ಸೋಮೇಶ್ವರನಿದ್ದಾನೆ, ಪಾರ್ವತಮ್ಮ ಇದ್ದಾಳೆ, ಪ್ರಜ್ಞೆ ಗಣಪತಿ ಇದ್ದಾನೆ, ಬಾಬಾ ಇದ್ದಾನೆ, ಆಂಜನೇಯಪ್ಪನಿದ್ದಾನೆ, ಇದು ಸುಬ್ರಹ್ಮಣ್ಯೇಶ್ವರ ಇದ್ದಾನೆ, ನವಗ್ರಹ ಇದೆ, ಗಣೇಶ. ಭಕ್ತ ಮಹೇಶ್ವರಲ್ಲಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು 1990ನೇ ಇಸ್ವಿಯಿಂದ ದೇವಸ್ಥಾನ ಆ ಕಡೆ ಇತ್ತು. ಅಲ್ಲಿ ದೇವಸ್ಥಾನ ಬಿದ್ದೋಗ್ತಾ ಇರೋದ್ರಿಂದ ನಾವು ಅದನ್ನು ಪ್ಲ್ಯಾನ್ ಮಾಡಿ ಈ ಕಡೆಗೆ ನಮ್ಮ ರಾಜಪ್ಪ ಅವ್ರ ಮೂಲಕ ಈ ಕಡೆಗೆ ಅವ್ರ ಜಾಗದಲ್ಲೇ ಇದನ್ನು ಶಿಫ್ಟ್ ಮಾಡಿ ಅವರೇ ಖುದ್ದಾಗಿ ದೇವಸ್ಥಾನ ಎಲ್ಲನೂ ಕಟ್ಟಿಸಿ ಇವತ್ತಿನ ದಿವಸದವರೆಗೂ ತುಂಬ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಮಾಡ್ಕೊಂಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಹೀಗೇ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ತುಂಬ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಇಲ್ಲಿ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. ಇದೇ ಥರನೇ ಪ್ರತಿ ವರ್ಷವೂ ನಾವು ಮುಂದಿನ ವರ್ಷವೂ ಸಹ ಮುಂದೆಯೂ ಹೀಗೇ ನಾವು ಮಾಡ್ಕೊಂಡು ಹೋಗ್ತೀವಿ. ಮತ್ತು ಇಲ್ಲಿ ಭಕ್ತಾದಿಗಳು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ನಮಗೆಲ್ರಿಗೂ. ಅಕ್ಕಪಕ್ಕ ಎಲ್ಲ ಅಪಾರ್ಟ್ಮೆಂಟ್ಸ್ಗಳಿದೆ, ಎಲ್ಲರೂ ಬರ್ತಾರೆ, ನಾರ್ತವ್ರು ಬರ್ತಾರೆ, ಎಲ್ಲರೂ ಬಂದು ಇಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಭಾಗವಹಿಸ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ. ಸಮಸ್ತ ಭಕ್ತಾದಿಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ ಇಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಗೆ ತುಂಬ ಸಂತೋಷ ಇದೆ. ಎಲ್ಲ ಭಕ್ತಾದಿಗಳು ಹೀಗೆ ವರ್ಷ ಬಂದು ಸ್ವಾಮಿ ದರ್ಶನ ಪಡ್ಕೊಂಡು ಪ್ರಸಾದ ವಿನಿಯೋಗ ಮಾಡ್ತಾರೆ. ನಮ್ಮ ತಂದೆಯವರು, ನಮ್ಮ ತಾಯಿಯವರು ಈ ಈಶ್ವರನ ದೇವಸ್ಥಾನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು. ನೀವು ಭಕ್ತಾದಿಗಳು ಸಹಕರಿಸಬೇಕು. ಈ ದೇವಸ್ಥಾನ ಬಂದು ರಾಜಪ್ಪನವರು ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು 85 ವರ್ಷದಲ್ಲಿ ಅವರು ಒಬ್ಬರೇ ಮುಂದೆ ನಿಂತು ದೇವರ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂದ್ಬಿಟ್ಟು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಶಿವರಾತ್ರಿ ಹಬ್ಬದ ದಿನ ಪ್ರತಿ ಭಕ್ತಾದಿಗಳಿಗೆ ಅನ್ನ ಸಮರ್ಪಣೆ, ದೇವರ ದರ್ಶನ ಎಲ್ಲ ಪ್ರತಿಯೊಂದು ಸಕಲವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಇದೇ ರೀತಿ ಅವರಿಗೆ ದೀರ್ಘ ಆಯುಷ್ಯು ಕೊಟ್ಟು ಇನ್ನೂ ದೇವರ ಸೇವೆ ಮತ್ತು ಜನಗಳಿಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂದು ಸೋಮೇಶ್ವರನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದಾರೆ, ಇಷ್ಟು ಸಾವಿರ ಜನ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನಮಗೆ ತುಂಬ ಹೆಮ್ಮೆ ಇದೆ, ಖುಷಿ ಅನಿಸುತ್ತೆ. ಹಿಂಗೆ ಮುಂದುವರ್ಕೊಂಡೋದ್ರೆ ನಮ್ಗೆ ಸಂತೋಷ. ನೋಡಿ, ಇದು ಸುಮಾರು ಒಂದು 30 ವರ್ಷದಿಂದ ನಮ್ಮ ತಂದೆಯವರು ಕಷ್ಟಪಟ್ಟು ಆ ಕಡೆ ಕಟ್ಟಿದ್ರು ಹಳೆ ದೇವಸ್ಥಾನ. ಅದನ್ನು ಮುರಿದು ಇವಾಗ ಈ ಕಡೆ ಮೈನ್ ರೋಡ್ಗೆಲ್ಲಿ ಮಾಡಿದ್ದಾರೆ. ಜನಸಂಖ್ಯೆಗಳು ಆವಾಗ ಕಮ್ಮಿ ಇತ್ತು, ಈಗ ತುಂಬ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬಂದು ಅವರು ದೇವ್ರ ದರ್ಶನಕ್ಕೆ ಬರ್ತಾವ್ರೆ. ಬಂದು ಎಲ್ಲರೂ ಅದರಲ್ಲಿ ಪಾತ್ರರಾಗಲಿ. ನಮ್ಮ ಸುತ್ತಮುತ್ತ ಹಳ್ಳಿಯವರು, ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಬಂದು ಹೋಗಿದ್ದಾರೆ. ಬರಲಿ, ಇನ್ನೂ ಹೆಚ್ಚು ಸಂಖ್ಯೆಯಾಗಿ ಬರಲಿ ಅಂತ ನಾವು ಕೋರ್ಕೊತೀವಿ. ಇಲ್ಲಿ ಸುಮಾರು ವರ್ಷದಿಂದ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾರೆ ನಮ್ಮ ಚಿಕ್ಕಪ್ಪನವರು. ದೇವಸ್ಥಾನ ಚೆನ್ನಾಗಿ ನಡೆಸ್ಕೊಂಡು ಅಕ್ಕಪಕ್ಕ ಜನರಲ್ಲಿ ತುಂಬ ಇದಾಗಿದೆ, ಸಹಕಾರ ಆಗಿದೆ. ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ದೇವಸ್ಥಾನ ವರ್ಷ ಕಾರ್ತಿಕ ಮಾಸದಲ್ಲಿ ಇದು ಮಾಡ್ತಾರೆ ಪೂಜೆ, ಮತ್ತು ಶಿವರಾತ್ರಿಗೆ ಮತ್ತು 2 ಟೈಮು ತುಂಬ ಇದು ನಡ್ಸ್ಕೊಂಬರ್ತಾರೆ. ಸುಮಾರು ಜನ ಅನ್ನದಾನ ಎಲ್ಲ ಮಾಡ್ತಾರೆ ನೀಟಾಗಿ.